Morning dear students, this is Arun Kumar, Assistant Professor, Department of Commerce, Government First Grade College, Kopa. It's a continued part of standard costing. Here I am going to solve 3 years question paper problems which is asked in the year 2012, 2013 and 2016 affiliated to Kuvempu University. So shall we start? So from the first problem, which is asked in the year 2012, the standard material required to manufacture 10 articles is 100 kgs and the standard price per kg of material is rupees 25. The material used are 11,500 kgs at rupees 26 per kg for manufacturing 1000 articles. Calculate material price variance, material usage variance, material cost variances. From the following information, calculate labor rate variances, labor efficiency variance. The information like this: the standard hours is 5,000, standard wage rate per hour is rupees 4, actual hours rupees 6,000, actual wage rate per hour is rupees 3.5. So, ಇನ್ನೊಂದ್ಸರಿ ನೋಡಿ questions ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. The standard material required to manufacture 10 article is rupees 100 kgs. ಇಲ್ಲಿ ನಮಗೆ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮೆಟೀರಿಯಲ್ ವೇರಿಯನ್ಸಸ್ ನಮ್ಗೆ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಆಕ್ಚುಯಲ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಪ್ರೈಸ್, ಆಕ್ಚುಯಲ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಂಡರ್ಡ್ ಮೆಟೀರಿಯಲ್ ರಿಕ್ವೈರ್ಡ್ ಟು ಮ್ಯಾನುಫ್ಯಾಕ್ಚರ್ 10 ಆರ್ಟಿಕಲ್ಸ್ is 100 kgs ಅಂತ. ಸೊ 10 ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋಕೆ ಅವರಿಗೆ 100 kgs ಆಫ್ ಮೆಟೀರಿಯಲ್ ರಿಕ್ವೈರ್ಡ್ ಇದೆ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಪರ್ ಕೆಜಿ ಅಂತ ಕೊಟ್ಟಿದ್ದಾರೆ ಮೆಟೀರಿಯಲ್ಗೆ 25 ರೂಪೀಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಕೊಟ್ಟಿದ್ದಾರೆ, 25 ರೂಪೀಸ್. ಸೊ ಎಸ್ ಪಿ ಅಂತ ಸ್ಟ್ಯಾಂಡರ್ಡ್ ಪ್ರೈಸ್ನ 25 ಅಂತ ತಗೋಬಹುದು. ಮೆಟೀರಿಯಲ್ ಯೂಸ್ಡ್ ಆರ್ 11,500 kgs ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಯೂಸ್ಡ್ ಮೀನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಯಲ್ ಮೆಟೀರಿಯಲ್ ಕನ್ಸ್ಯೂಮ್ ಅಂತ ಮೀನ್ಸ್ ಆಕ್ಚುಯಲ್ ಕ್ವಾಂಟಿಟಿ ಅಂತ 11,500 kgs ನ ಕೊಟ್ಟಿದ್ದಾರೆ. ಸೊ ಆಕ್ಚುಯಲ್ ಕ್ವಾಂಟಿಟಿ 11,500 ತಗೊಂತೀರಾ. rupees 26 per kg ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಆಕ್ಚುಯಲ್ ಪ್ರೈಸ್ rupees 26 ಅಂತ ಕನ್ಸಿಡರೇಷನ್ ತಗೋಬಹುದು ಫಾರ್ ಮ್ಯಾನುಫ್ಯಾಕ್ಚರಿಂಗ್ 1000 articles. ಸೊ ಲೇಬರ್ಗೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಬೇಕಾಗಿರೋ ಲೇಬರ್ಗೆ ಸ್ಟ್ಯಾಂಡರ್ಡ್ ಅವರ್ಸ್ ಬೇಕು, ಸ್ಟ್ಯಾಂಡರ್ಡ್ ರೇಟ್ ಬೇಕು, ಆಕ್ಚುಯಲ್ ಅವರ್ಸ್ ಬೇಕು, ಆಕ್ಚುಯಲ್ ರೇಟ್ ಬೇಕು. ಸೊ ನೋಡಿ ಏನೇನು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಅವರ್ಸ್ ಅಂತ ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ 5,000 ಅಂತ, ಸ್ಟ್ಯಾಂಡರ್ಡ್ ರೇಟ್ 4 ರೂಪೀಸ್ ಅಂತ ಕೊಟ್ಟಿದ್ದಾರೆ, ಆಕ್ಚುಯಲ್ ಅವರ್ಸ್ 6,000 ಅಂತ ಕೊಟ್ಟಿದ್ದಾರೆ, ಆಕ್ಚುಯಲ್ ರೇಟ್ ಬಂದು 3.5 ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾನ್ ವಿ ಸಾಲ್ವ್ ದ ಪ್ರಾಬ್ಲಮ್? ಸೊ ನೋಡಿ ಫಸ್ಟ್ ಮೆಟೀರಿಯಲ್ ವೇರಿಯನ್ಸಸ್ ನ ಕ್ಯಾಲ್ಕುಲೇಟೆಡ್ ಮಾಡೋಣ. ಮೆಟೀರಿಯಲ್ ವೇರಿಯನ್ಸಸ್ ಅಲ್ಲಿ ಫಸ್ಟ್ ಒನ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಫಾರ್ಮುಲಾ ಲೈಕ್ ದಿಸ್: ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ actual quantity into actual price. Material price variances ge actual quantity into standard price minus actual price. So usage variances ge standard quantity minus actual quantity into standard price. So ನೋಡಿ given ಏನೇನು ಕೊಟ್ಟಿದ್ದಾರೆ ಅಂತ. ಸೊ given ನೋಡ್ಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಾವು ನೋಡ್ಬೇಕಾಗುತ್ತೆ. ನೋಡಿ ಫಾರ್ 10 ಆರ್ಟಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ವಿ ನೀಡ್ 100 kgs ಫಾರ್ 1000 ಆರ್ಟಿಕಲ್ಸ್. ಟೋಟಲಿ ಎಷ್ಟು ಆರ್ಟಿಕಲ್ಸ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? 1000 ಆರ್ಟಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಎಷ್ಟು ಒಂದು ಮೆಟೀರಿಯಲ್ ಬೇಕಾಗುತ್ತೆ? ಸೊ ನೋಡಿ ಫಾರ್ 1000 ಆರ್ಟಿಕಲ್ಸ್ 100 ಡಿವೈಡೆಡ್ ಬೈ 10 into 1000. ಸೊ 10,000 kgs ಆಫ್ ಮೆಟೀರಿಯಲ್ ರಿಕ್ವೈರ್ಡ್ ಇದೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಾಯಿತು? 10,000 kgs. ಸೊ ಆಕ್ಚುಯಲ್ ಕ್ವಾಂಟಿಟಿ ಅವಾಗಲೇ ಹೇಳಿದೆ 11,500 ಅಂತ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ 25 ರೂಪೀಸ್ ಅಂತ ಹೇಳಿದ್ದೇನೆ, ಆಕ್ಚುಯಲ್ ಪ್ರೈಸ್ 26 ಅಂತ ಹೇಳಿದ್ದೀನಿ. ಇವಾಗ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್. ಸೊ ನೋಡಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ ಅಂತ 10,000 kgs into 25 minus 11,500 kgs into 25. So 2,50,000 minus 2,99,000 ಬರುತ್ತೆ. ಸೊ 2,50,000 to 2,99,000 ಹೋದ್ರೆ ಸೊ ಮೈನಸ್ 49,000 ಬರುತ್ತೆ. ಇಲ್ಲಿ ಮೈನಸ್ ತಗೊಡ್ಬಾರ್ದು, ಇದನ್ನ ಅಡ್ವರ್ಸ್ ಅಂತ rupees 49,000 ಕನ್ಸಿಡರೇಷನ್ ತಗೊಂಡ್ರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಎಷ್ಟಾಗುತ್ತೆ? 49,000 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಹೋದ್ರೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಇಂಟು ಆಕ್ಚುಯಲ್ ಕ್ವಾಂಟಿಟಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 25 ರೂಪೀಸ್ ಅಂತ ಸ್ಟ್ಯಾಂಡರ್ಡ್ ಪ್ರೈಸ್ ಕೊಟ್ಟಿದ್ದಾರೆ. ಆಕ್ಚುಯಲ್ ಪ್ರೈಸ್ ಎಷ್ಟಿದೆ? 26 ರೂಪೀಸ್ ಆಕ್ಚುಯಲ್ ಪ್ರೈಸ್ ಇದೆ. ಆಕ್ಚುಯಲ್ ಕ್ವಾಂಟಿಟಿ ಬಂದು 11,500 ರೂಪೀಸ್ ಇದೆ. ಸೊ ಇದನ್ನು ಅಪ್ಲೈ ಮಾಡಿ. ಸೊ 25 minus 26 into 11,500 ಎಷ್ಟು ಬರುತ್ತದೆ? ಮೈನಸ್ 1 ರೂಪಿ ಇಂಟು 11,500. ಸೊ 11,500 ಇಂಟು ಮೈನಸ್ 1 ಅಂದರೆ ಮೈನಸ್ 11,500 ಬರುತ್ತೆ. ಬಟ್ ಮೈನಸ್ ಕನ್ಸಿಡರೇಷನ್ ತಗೋಬರ್ತಿದ್ದೆ ನಾನು ಕರೀತಾ ಅಡ್ವರ್ಸ್ ಅಂತ ಕನ್ಸಿಡರೇಷನ್ ತಗೋತೀನಿ. ಇನ್ ಕೇಸ್ ಪಾಸಿಟಿವ್ ಬಂದರೆ ಇಟ್ ಇಸ್ ಎ ಫೇವರಬಲ್ ಅಂತ ತೋರ್ತಾರೆ, ನೆಗೆಟಿವ್ ಬಂದಾಗ ಅಡ್ವರ್ಸ್ ಅಂತ ತೋರಿಸ್ತಾರೆ.
ನೆಕ್ಸ್ಟ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ ನೋಡಿ 10,000 kgs ಇದೆ, ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ 11,500 kgs ಇದೆ, ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ 25 ಇದೆ. ಸೊ 10,000 ಮೈನಸ್ 11,500 ಇಂಟು 25 ಮೈನಸ್ 1,500 ಇಂಟು 25 ಎಷ್ಟು ಬರುತ್ತೆ ರುಪೀಸ್ 37,500 ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಡ್ವರ್ಸ್ ಆಗುತ್ತೆ. ಸೊ ಇಟ್ ಇಸ್ ಅ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್. ಕ್ಯಾಲ್ಕುಲೇಟ್ ಮಾಡಿದ್ರೆ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ 49,000 ಅಡ್ವರ್ಸ್ ಇದೆ, ಮೆಟೀರಿಯಲ್ ಪ್ರೈಸ್ ಎಷ್ಟಿದೆ 11,500 ಅಡ್ವರ್ಸ್ ಇದೆ, ಮೆಟೀರಿಯಲ್ ಯೂಸೇಜ್ ಎಷ್ಟಿದೆ 37,500 ಅಡ್ವರ್ಸ್ ಇದೆ. ಇವಾಗ ನೆಕ್ಸ್ಟ್ ನಾವು ಲೇಬರ್ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ವೇರಿಯನ್ಸಸ್. ಸೊ ಲೇಬರ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಎಷ್ಟಿದೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್. ಸೊ ಲೇಬರ್ ಪ್ರೈಸ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಸೊ ಗಿವನ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಅವರ್ಸ್ 5,000 ಅಂತ, ಸ್ಟ್ಯಾಂಡರ್ಡ್ ವೇಜಸ್ ₹4 ಅಂತ ಕೊಟ್ಟಿದ್ದಾರೆ, ಆಕ್ಚುಯಲ್ ಅವರ್ಸ್ ಆಕ್ಚುಯಲ್ ಅವರ್ಸ್ 6,000 ಅವರ್ಸ್ ಅಂತ ಕೊಟ್ಟಿದ್ದಾರೆ, ಆಕ್ಚುಯಲ್ ವೇಜಸ್ ಬಂದು 3.5 ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಾಗಿದೆ 5,000, ಸ್ಟ್ಯಾಂಡರ್ಡ್ ರೇಟ್ ಬಂದು ₹4, ಸ್ಟ್ಯಾಂಡರ್ಡ್ ಆಕ್ಚುಯಲ್ ಅವರ್ಸ್ ಬಂದು 6,000 ಅವರ್ಸ್, ಆಕ್ಚುಯಲ್ ರೇಟ್ ಬಂದು 3.5. ಇವಾಗ ಫಾರ್ಮುಲಾನ ಅಪ್ಲೈ ಮಾಡೋಣ. ನೋಡಿ, labor cost variances equal standard hours into standard rate minus actual hours into actual rate. So standard hours ಎಷ್ಟಿದೆ 5,000 into 4 ಅಂತ, actual hours 6,000 into 3.5. ಸೊ 5,000 into 4 20,000 ಬರುತ್ತೆ, 6,000 into 3.5 21,000 ಬರುತ್ತೆ. ಇಲ್ಲಿ ಏನಾಗುತ್ತೆ ₹1,000 ಅಡ್ವರ್ಸ್ ಅಂತ ತಗೊಂತೀವಿ. ಸೊ ಲೇಬರ್ ಕಾಸ್ಟ್ ವೇರಿಯನ್ಸಸ್ ಎಷ್ಟು ₹1,000 ಅಡ್ವರ್ಸ್. ಸೊ ಲೇಬರ್ ಪ್ರೈಸ್ ವೇರಿಯನ್ಸಸ್ ಹೋದ್ರೆ ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ರೇಟ್ ಇಂಟು ಆಕ್ಚುಯಲ್ ಅವರ್ಸ್. ಸ್ಟ್ಯಾಂಡರ್ಡ್ ರೇಟ್ ಎಷ್ಟಿದೆ ನಮ್ಮ ಹತ್ರ ₹4 ಇದೆ, ಆಕ್ಚುಯಲ್ ರೇಟ್ ಎಷ್ಟಿದೆ 3.5 ಇದೆ. ಸೊ ಇಂಟು ಆಕ್ಚುಯಲ್ ಅವರ್ಸ್ ಎಷ್ಟಿದೆ 6,000 ಅವರ್ಸ್ ಇದೆ. ಸೊ 0.5 ಇಂಟು 6,000 ಇಲ್ಲೇನಾಗುತ್ತೆ ₹3,000 ಫೇವರಬಲ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್. ಸೊ ಇಲ್ಲೇ ಫೇವರಬಲ್ ಅಂತ ಕನ್ಸಿಡರೇಷನ್ ತೊಗೊಂಡ್ರೆ ಮೆಟೀರಿಯಲ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸೊ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಿದೆ ನೋಡಿ 5,000 ಇದೆ, ಆಕ್ಚುಯಲ್ ಅವರ್ಸ್ ಎಷ್ಟಿದೆ 6,000 ಇದೆ ಇಂಟು ಸ್ಟ್ಯಾಂಡರ್ಡ್ ಅವರ್ಸ್ ಸ್ಟ್ಯಾಂಡರ್ಡ್ ರೇಟ್ ಬಂದು ₹4 ಇದೆ. ಸೊ ಮೈನಸ್ 1,000 ಇಂಟು 4 ಎಷ್ಟಾಗುತ್ತೆ ₹4,000 ನೆಗೆಟಿವ್ ಬರೋದಕ್ಕೆ ಏನಾಗುತ್ತೆ ಅಡ್ವರ್ಸ್ ಅಂತ ಕನ್ಸಿಡರೇಷನ್ ಅಂತ. ಸೊ ಲೇಬರ್ ಕಾಸ್ಟ್ ವೇರಿಯನ್ಸ್ ಎಷ್ಟಿದೆ 1,000 ಇದೆ, ಲೇಬರ್ ಪ್ರೈಸ್ ವೇರಿಯನ್ಸ್ ಎಷ್ಟಿದೆ 3,000 ಇದೆ, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಎಷ್ಟೇ 6,000 ಇದೆ. ಸೊ ಇದು ಫಸ್ಟ್ ಪ್ರಾಬ್ಲಮ್. ಸೊ ಸೆಕೆಂಡ್ ಪ್ರಾಬ್ಲಮ್ ಹೋಗೋದಾದ್ರೆ second problem which is asked in the year 2013. So problem like the following detail related to product the month of March 2013 compute material price variances, material usage variances, material cost variances, labor cost variances, labor rate variances, labor efficiency variances. The information like this ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್. ಸೊ ಜ್ಞಾಪಕ ಇಟ್ಕೊಳ್ಳಿ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಮೆಟೀರಿಯಲ್ 50 kgs at ₹40 per kg, ಲೇಬರ್ 4,000 hours at ₹1 per hour, actual cost for the month material 4,900 kgs at ₹42 per kg, labor 39,600 hours at ₹1.10 per hour, actual production is 1,000 units. ಸೊ ಇನ್ನೊಂದ್ಸರಿ ನೋಡಿ. ಸೊ ಏನೇನು ಕೇಳಿದರೆ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಮೆಟೀರಿಯಲ್ ಪ್ರೈಸ್, ಯೂಸೇಜ್, ಕಾಸ್ಟ್ ಮತ್ತು ಲೇಬರ್ ಕಾಸ್ಟ್, ರೇಟ್, ಎಫಿಷಿಯನ್ಸಿ. ಸೊ ಮೆಟೀರಿಯಲ್ ಪ್ರೈಸ್ ನಾವು ಮೆಟೀರಿಯಲ್ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕು, ಆಕ್ಚುಯಲ್ ಕ್ವಾಂಟಿಟಿ ಬೇಕು, ಸ್ಟ್ಯಾಂಡರ್ಡ್ ಪ್ರೈಸ್ ಬೇಕು, ಆಕ್ಚುಯಲ್ ಪ್ರೈಸ್ ಬೇಕು. ಲೇಬರ್ ಕಂಡುಹಿಡಬೇಕಂದ್ರೆ ಸ್ಟ್ಯಾಂಡರ್ಡ್ ಅವರ್ಸ್ ಬೇಕು, ಆಕ್ಚುಯಲ್ ಅವರ್ಸ್ ಬೇಕು, ಸ್ಟ್ಯಾಂಡರ್ಡ್ ರೇಟ್ ಬೇಕು, ಆಕ್ಚುಯಲ್ ರೇಟ್ ಬೇಕು. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ರಂತ ಸೊ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಮೆಟೀರಿಯಲ್ 50 kgs at ₹40 per kg. ಸೊ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ 50 kgs ಆಫ್ ಮೆಟೀರಿಯಲ್ ಬೇಕು. ಒಂದು kg ಮೆಟೀರಿಯಲ್ ಎಷ್ಟಾಗುತ್ತೆ ₹40 ಆಗುತ್ತೆ. ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರಿಗೆ 4,400 ಅವರ್ಸ್ ಬೇಕಾಗುತ್ತೆ. 1 ಅವರ್ಗೆ ₹1 ಚಾರ್ಜ್ ಮಾಡ್ತಿದ್ದಾರೆ. ಸೊ ಆಕ್ಚುಲ್ ಆಗಿ ಟೋಟಲ್ ಮೆಟೀರಿಯಲ್ ಎಷ್ಟು ಯೂಸ್ ಮಾಡ್ತಿದ್ದಾರೆ ಆಕ್ಚುಲಿ ಅವರು 4,900 ಮೀನ್ಸ್ ಆಕ್ಚುಲ್ ಮೆಟೀರಿಯಲ್ 4,900 ತಗೋಬಹುದು. ಆಕ್ಚುಲ್ ಪ್ರೈಸ್ ಬಂದು ₹42 ಅಂತ ತಗೋಬಹುದು. ಲೇಬರ್ಸ್ 39,600 ಅವರ್ಸ್ ನಾವು ಯೂಸ್ ಮಾಡ್ತಿದ್ರೆ ಮೀನ್ಸ್ ಆಕ್ಚುಲ್ ಅವರ್ಸ್ ಅಂತ ಬೇಕಾದ್ರೆ 39,600 ತಗೋಬಹುದು. ಬಟ್ ಇಲ್ಲಿ ಆಕ್ಚುಲ್ ರೇಟ್ ಎಷ್ಟಿದೆ 1.10 ಅಂತಿದೆ. ಸೊ ಟೋಟಲ್ ಆಕ್ಚುಲ್ ಪ್ರೊಡಕ್ಷನ್ ಎಷ್ಟು ಮಾಡ್ತಿದೆ 1,000 ಯೂನಿಟ್ಸ್ ಇದೆ. ಸೊ ನೋಡೋಣ ಫಸ್ಟ್ ಮೆಟೀರಿಯಲ್ ವೇರಿಯನ್ಸಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೋಡಿ ಮೆಟೀರಿಯಲ್ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಏನಿದೆ ಫಾರ್ಮುಲಾ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಲ್ ಕ್ವಾಂಟಿಟಿ ಇಂಟು ಆಕ್ಚುಲ್ ಪ್ರೈಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆಕ್ಚುಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಲ್ ಪ್ರೈಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಗಿವನ್ ಐಟಮ್ ಅಲ್ಲಿ ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನೋಡಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ 1 unit
we need 50 kgs. ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಮಗೆ 50 kgs ಆಫ್ ಮೆಟೀರಿಯಲ್ ಬೇಕಾಗುತ್ತೆ. ಫಾರ್ 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಬೇಕಾಗುತ್ತೆ ನಮಗೆ? ಸೊ ಫಾರ್ 100 ಯೂನಿಟ್ಸ್ 50 ಡಿವೈಡೆಡ್ ಬೈ 1 ಇಂಟು 100 ಮಾಡ್ಕೊಂಡ್ರೆ 5000 ಯೂನಿಟ್ಸ್ ಆಫ್ ಮೆಟೀರಿಯಲ್ ಬೇಕಾ 5000 kgs ಆಫ್ ಮೆಟೀರಿಯಲ್ ಬೇಕಾಗುತ್ತೆ. ಒಂದು ಯೂನಿಟ್ 50 kgs ಅಂದರೆ 100 ಯೂನಿಟ್ ಎಷ್ಟು kgs ಬೇಕಾಗುತ್ತೆ? 5000 kgs. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಾಗುತ್ತೆ? 5000 kgs. ಸೊ ಆ್ಯಕ್ಚುಲ್ ಕ್ವಾಂಟಿಟಿ ಅವರೇ ಕೊಟ್ಟಿದ್ದಾರೆ 4900 ಅಂತ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಅವರೇ ಕೊಟ್ಟಿದ್ದಾರೆ 40 rupees per kg ಅಂತ. ಆ್ಯಕ್ಚುಲ್ ಪ್ರೈಸ್ ಅವರೇ ಕೊಟ್ಟಿದ್ದಾರೆ 42 rupees per kg ಅಂತ. ಸೊ ಇವಾಗ ಈ ವ್ಯಾಲ್ಯೂಸ್ನ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಸೊ ನೋಡಿ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಲ್ ಪ್ರೈಸ್. ಸೊ 5000 ಇಂಟು 40 ಮೈನಸ್ 4900 ಇಂಟು 42. ಸೊ 2 lakhs minus 2 lakh 5000. ಸೊ ಎಷ್ಟು ಬರುತ್ತೆ? 5800 is adverse. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟು ಬರುತ್ತೆ? 5800 is adverse. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಲ್ ಪ್ರೈಸ್ ಇಂಟು ಆ್ಯಕ್ಚುಲ್ ಕ್ವಾಂಟಿಟಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? ₹40 ಕೊಟ್ಟಿದ್ದಾರೆ. ಆ್ಯಕ್ಚುಲ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? 42 ಕೊಟ್ಟಿದ್ದಾರೆ. ಆ್ಯಕ್ಚುಲ್ ಕ್ವಾಂಟಿಟಿ ಎಷ್ಟಿದೆ? 4900 ಇದೆ. ಸೊ ಅಪ್ಲೈ ಮಾಡಿ. ₹40 ಮೈನಸ್ 42 ಇಂಟು 4900. ಸೊ ಮೈನಸ್ ₹2 ಬರುತ್ತೆ ಇಂಟು 4900. ಸೊ 4900. ಸೊ ಮಲ್ಟಿಪಲ್ ಮಾಡಿದಾಗ 9800 rupees ಅಡ್ವರ್ಸ್ ಆಗುತ್ತೆ, ಬಿಕಾಸ್ ಇಟ್ ಇಸ್ ದ ನೆಗೆಟಿವ್, ಅಡ್ವರ್ಸ್ ಆಗುತ್ತೆ. ಸೊ ನೆಕ್ಸ್ಟ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ನೋಡಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 5000 ಇದೆ. ಆ್ಯಕ್ಚುಲ್ ಕ್ವಾಂಟಿಟಿ ಎಷ್ಟಿದೆ? 4900 ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? ₹40 ಇದೆ. ಸೊ 5000 ಮೈನಸ್ 4900 ಇಂಟು 40 ಮಾಡಿದ್ರೆ, ಸೊ 1000 ಇಂಟು 40 ಮೀನ್ಸ್ ₹4000 ಫೇವರಬಲ್ ಆಗುತ್ತೆ, ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ ಫಿಗರ್. ಸೊ ಇನ್ನೊಂದ್ಸರಿ ನೋಡಿ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟಿದೆ? 5800 ಇದೆ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಎಷ್ಟಿದೆ? 9800 ಇದೆ. ಮೆಟೀರಿಯಲ್ ಯೂಸೇಜ್ ಬಂದು ₹4000 ಇದೆ. ಇಟ್ ಇಸ್ ಅ ಮೆಟೀರಿಯಲ್ ವೇರಿಯನ್ಸಸ್. ಇವಾಗ ಲೇಬರ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಲೇಬರ್ ವೇರಿಯನ್ಸಸ್. ಲೇಬರ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಲ್ ಪ್ರೈಸ್. So labor price variances equals actual quantity into standard price minus actual price. Labor efficiency variances equals standard quantity minus actual quantity into standard price. So given ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ 1 unit we need 400 hours. ಫಾರ್ 100 ಯೂನಿಟ್ಸ್ಗೆ ಎಷ್ಟು ಬೇಕಾಗುತ್ತೆ? ಸೊ 1 ಯೂನಿಟ್ಗೆ 400 hours ಅಂದರೆ ಫಾರ್ 100 ಯೂನಿಟ್ಸ್ಗೆ 400 ಡಿವೈಡೆಡ್ ಬೈ 1 ಇಂಟು 100 ಅಂದರೆ 40,000 hours ಬೇಕಾಗುತ್ತೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಾಗುತ್ತೆ? 40,000 hours. ಬೇಕಾದ್ರೆ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಅವ್ರಿಗೆ 4,000 hours ರಿಕ್ವೈರ್ಡ್ ಇದೆ. ಫಾರ್ 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅವ್ರಿಗೆ 40,000 hours ರಿಕ್ವೈರ್ಡ್ ಇದೆ. ಸ್ಟ್ಯಾಂಡರ್ಡ್ ರೇಟ್ ಅವರೇ ಕೊಟ್ಟಿದ್ದಾರೆ ₹1 ಅಂತ. ಆ್ಯಕ್ಚುಲ್ ಅವರ್ಸ್ 39,600 ಅಂತ ಕೊಟ್ಟಿದ್ದಾರೆ ಫಾರ್ 100 ಯೂನಿಟ್ಸ್ಗೆ. ಆ್ಯಕ್ಚುಲ್ ರೇಟ್ ಬಂದು 1.10 ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಅಪ್ಲೈ ಮಾಡೋಣ. ಲೇಬರ್ ವೇರಿಯನ್ಸಸ್, ಲೇಬರ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ರೇಟ್ ಇಂಟು ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಲ್ ಅವರ್ಸ್ ಇಂಟು ಆ್ಯಕ್ಚುಲ್ ರೇಟ್. ಸೊ 40,000 ಇಂಟು 1 minus 39,600 into 1.10. 40,000 minus 43,560. So 3,560 is the adverse. So labor cost variances ಎಷ್ಟು ಬರುತ್ತೆ? 3,560. Next, labor price variances, standard rate minus actual rate into actual hours. Standard rate ₹1, actual rate is 1.10 into actual hours 39,600. So minus 0.10 into 39,600 ಎಷ್ಟಾಗುತ್ತೆ? 3,960 ಏನಾಗುತ್ತೆ ಇಲ್ಲಿ? ಅಡ್ವರ್ಸ್ ಆಗುತ್ತೆ. ಸೊ ಲೇಬರ್ ಪ್ರೈಸ್ ವೇರಿಯನ್ಸಸ್ ಎಷ್ಟಾಗುತ್ತೆ? 3,960. ನೆಕ್ಸ್ಟ್, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಬೇಕಾಗುತ್ತೆ. ಸೊ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಿದೆ? 40,000 ಇದೆ. ಆ್ಯಕ್ಚುಲ್ ಅವರ್ಸ್ ಎಷ್ಟಿದೆ? 39,600 ಇದೆ. ಇಂಟು ಸ್ಟ್ಯಾಂಡರ್ಡ್ ರೇಟ್ ಎಷ್ಟಿದೆ? ₹1 ಇದೆ. ಸೊ 40,000 ಮೈನಸ್ 39,600 ಅಂದರೆ ₹400 ಬರುತ್ತೆ. ಇಂಟು 1 ಅಂದರೆ ₹400 ಏನಾಗುತ್ತೆ ಇಲ್ಲಿ? ಫೇವರಬಲ್ ಆಗಿರುತ್ತೆ, ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ ಫಿಗರ್. ಸೊ ಇಲ್ಲಿ ಇನ್ನೊಂದ್ಸರಿ ನೋಡೋದಾದರೆ ಲೇಬರ್ ಕಾಸ್ಟ್ ವೇರಿಯನ್ಸಸ್ 3,560 ಅಡ್ವರ್ಸ್. ಲೇಬರ್ ಪ್ರೈಸ್ ವೇರಿಯನ್ಸಸ್ 3,960 ಅಡ್ವರ್ಸ್. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ₹400 ಫೇವರಬಲ್ ಆಗಿರುತ್ತೆ. ಇದು ಲೇಬರ್ ವೇರಿಯನ್ಸಸ್. ಸೊ ನೆಕ್ಸ್ಟ್, it's the last problem which is asked in the year 2016. The standard cost code for a product shows as follows. ನೋಡಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ. The material cost ₹2 kgs at the rate of ₹2.50 each, ₹5 per unit. Wages 2 hours at the rate of
rupees 0.50 each at rupees 1 rupee per unit. The actual which have emerged from the business operation are as follows. Production 8,000 units, material consumed 16,500 kgs, rupees 39,600. Capital wages paid 18,000 hours at rupees 7,200. So ಇನ್ನೊಂದು ಸರಿ ನೋಡಿ, the standard cost card for a ಪ್ರಾಡಕ್ಟ್ ಶೋಸ್ ಆಸ್ ಫಾಲೋಸ್. ಅಂದರೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಕೊಟ್ಟಿರೋ ಇನ್ಫಾರ್ಮೇಷನ್ ಸ್ಟ್ಯಾಂಡರ್ಡ್ ಕಾಸ್ಟ್ಗೆ ಮೆಟೀರಿಯಲ್ ಕಾಸ್ಟ್ 2 kgs ಅಟ್ ರೇಟ್ ಆಫ್ 2.50. ಸೊ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅವ್ರಿಗೆ 2 kgs ಆಫ್ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಎಷ್ಟಿದೆ ಕಾಸ್ಟ್ ಮೆಟೀರಿಯಲ್ 2.50. ಸೊ ₹5 ಪರ್ ಯೂನಿಟ್ ಅಂತ ಕೊಡಿದ್ರೆ, ಒಂದು ಯೂನಿಟ್ಗೆ ₹5 ಅಂದರೆ 2 kg ಅಂದರೆ ಒಂದು ಯೂನಿಟ್ ಈಕ್ವಲಿ ಆಗುತ್ತೆ. ಸೊ ಅದಕ್ಕೆ ₹5 ಅಂತ ಕೊಡಿದ್ರೆ. ವೇಜಸ್ 2 hours ಅಟ್ ದ ರೇಟ್ ಆಫ್ 0.50. ಸೊ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವರಿಗೆ 2 hours ಬೇಕಾಗುತ್ತೆ. ಸೊ ಅದಕ್ಕೆ ಅವರು ₹1 ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲ್ ವಿಚ್ ಹ್ಯಾಸ್ ಗಿವನ್ ಎಮರ್ಜ್ಡ್ ಫಾರ್ ದ ಬಿಸ್ನೆಸ್ ಆಪರೇಷನ್ per production of 8,000 units, material consumed 16,500 kgs, rupees 39,600 ಅಂತ. ಸೊ 16,500 ಆಫ್ ಮೆಟೀರಿಯಲ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಅದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂದರೆ 39,600. ಇದನ್ನು ಏನಕ್ಕೆ ಕೊಟ್ಟಿದೆ ಅಂದರೆ ಇಲ್ಲಿ ಆ್ಯಕ್ಚುಯಲ್ ಪ್ರೈಸ್ ಕೊಟ್ಟಿಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಆ್ಯಕ್ಚುಯಲ್ ಪ್ರೈಸ್ನ ಕಂಡುಹಿಡಿಬೋದು. ಸೊ ಕ್ಯಾಪಿಟಲ್ ವೇಜಸ್ ಪೇಯ್ಡ್ rupees 18,000 ಅವರ್ಸ್ ಅಟ್ rupees 7,200 ಅಂತ ಕೊಟ್ಟಿದ್ರೆ. ಸೊ ಇಲ್ಲೂ ಅಷ್ಟೇ ಆ್ಯಕ್ಚುಯಲ್ ರೇಟ್ ಕೊಟ್ಟಿಲ್ಲ. ಈ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಆ್ಯಕ್ಚುಯಲ್ ರೇಟ್ನ ಕಂಡುಹಿಡಿಬೋದು. ಸೊ ಯಾವ ರೀತಿ ಮಾಡೋದಂತ ಪ್ರಾಬ್ಲಮಲ್ಲಿ ನೋಡೋಣ. ಸೊ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ವೇರಿಯನ್ಸಸ್. ಸೊ ಮೆಟೀರಿಯಲ್ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾಸ್ ಹೇಗಿದೆ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ನೋಡಿ, ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಗಿವನ್ ಇನ್ಫಾರ್ಮೇಷನಲ್ಲಿ ಸೊ ಇಲ್ಲಿ ಕೊಡಿ ಮೆಟೀರಿಯಲ್ ಕಾಸ್ಟ್ 2 kgs at the rate of 2.50 each per unit. ಸೊ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನೋಡಿ, ಫಾರ್ 1 ಯೂನಿಟ್ ದೇ ನೀಡ್ 2 kgs. ಫಾರ್ 8,000 ಯೂನಿಟ್ಸ್ವರೆಗೆ ಎಷ್ಟು ಬೇಕಾಗುತ್ತೆ? ಫಾರ್ 8,000 ಯೂನಿಟ್ಸ್ಗೆ 2 ಡಿವೈಡೆಡ್ ಬೈ 1 ಇಂಟು 8,000 ಅಂದರೆ 16,000 kgs ಆಫ್ ಮೆಟೀರಿಯಲ್ ಬೇಕಾಗುತ್ತೆ. ಒಂದು ಯೂನಿಟ್ಗೆ 2 kgs ಅಂದರೆ 8,000 ಯೂನಿಟ್ಸ್ಗೆ ಎಷ್ಟು ಬೇಕಾಗುತ್ತೆ? ಅವರಿಗೆ 16,000 kgs ಬೇಕಾಗುತ್ತೆ. ಸೊ ನೋಡಿ, ಆಕ್ಚುಯಲ್ ಕ್ವಾಂಟಿಟಿ ಅವರೇ ಕೊಟ್ಟಿದ್ದಾರೆ 16,500 kgs ಅಂತ. ಸೊ ಆಕ್ಚುಯಲ್ ಕ್ವಾಂಟಿಟಿ 16,500 kgs. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಅವರೇ ಕೊಟ್ಟಿದ್ದಾರೆ 2.50 ಪರ್ kg ಅಂತ. ಸೊ ಈಚ್ 2.50 ತಗೊಂತಾರೆ. ಬಟ್ ಇಲ್ಲಿ ಆಕ್ಚುಯಲ್ ಪ್ರೈಸ್ ಕೊಟ್ಟಿಲ್ಲ. ಬಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ರೆ, ಸೊ 16,500 kgsಗೆ ಎಷ್ಟು ಕಾಸ್ಟ್ ಆಗ್ತಿದೆ? 39,600 ಕಾಸ್ಟ್ ಆಗ್ತಿದೆ. ಸೊ ಅದನ್ನ ಇಟ್ಕೊಂಡು ನಾವೇನು ಮಾಡ್ಬೋದು? ಆಕ್ಚುಯಲ್ ಪ್ರೈಸ್ನ ಕಂಡಿರ್ಬೋದು. ಯಾವ ರೀತಿ ಅಂದರೆ 39,600 ಡಿವೈಡೆಡ್ ಬೈ 16,500 ಮಾಡಿದಾಗ ₹2.4 ಪರ್ kg ಬರುತ್ತೆ. ಎಷ್ಟು ಬರುತ್ತೆ? ₹2.4 ಪರ್ kg. ಸೊ ಆಕ್ಚುಯಲ್ ಪ್ರೈಸ್ ಎಷ್ಟಾಗುತ್ತೆ? ₹2.4 ಪರ್ kg ಅಂತ. ಸೊ ಇದನ್ನ ಇಟ್ಕೊಂಡು ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 16,000 kgs ಇಂಟು 2.50. ಆಕ್ಚುಯಲ್ ಕ್ವಾಂಟಿಟಿ ಬಂದು 16,500 ಇಂಟು 2.40. ಸೊ ಎಷ್ಟಾದ 40,000 ಮೈನಸ್ 39,600. ಇಲ್ಲೇನಾಗುತ್ತೆ? ₹400 ಫೇವರಬಲ್ ಆಗುತ್ತೆ. 40 ಮೈನಸ್ 39,600 ಅಂದರೆ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಎಷ್ಟಾಗುತ್ತೆ? ₹4,000 ಫೇವರಬಲ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಇಂಟು ಆಕ್ಚುಯಲ್ ಕ್ವಾಂಟಿಟಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 2.50 ಇದೆ. ಆಕ್ಚುಯಲ್ ಪ್ರೈಸ್ ಎಷ್ಟಿದೆ? 2.40 ಇದೆ. ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 16,500. ಸೊ 0.10 ಇಂಟು 16,500 ಇಸ್ 6,650 ಏನಾಗುತ್ತೆ? ಇಲ್ಲಿ ಫೇವರಬಲ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ ಫಿಗರ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 16,000 ಇದೆ. ಆಕ್ಚುಯಲ್ ಕ್ವಾಂಟಿಟಿ 16,500 ಇಂಟು 2.5 ಇದೆ. ಸೊ ₹500 ಮೈನಸ್ 500 ಇಂಟು 2.50 ಇಲ್ಲೇನಾಗುತ್ತೆ? 1,250 ಏನಾಗುತ್ತೆ? ಅಡ್ವರ್ಸ್ ಆಗಿರುತ್ತೆ. ಸೊ ಇಷ್ಟು ಮೆಟೀರಿಯಲ್ ವೇರಿಯನ್ಸಸ್. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟಿದೆ? ₹400 ಫೇವರಬಲ್. ಮೆಟೀರಿಯಲ್ ಪ್ರೈಸ್ ಬಂದು 1,650 ಫೇವರಬಲ್. ಮೆಟೀರಿಯಲ್ ಯೂಸೇಜ್ ಬಂದು 1,250 ಅಡ್ವರ್ಸ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಕಾಸ್ಟ್ ವೇರಿಯನ್ಸಸ್ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ into standard price minus actual quantity into actual price. So labor price variances equals actual quantity into standard price minus actual price. So labor efficiency variances equals standard quantity minus actual quantity into standard price. So given any information ಕೊಟ್ಟಿದೆ ನೋಡಿ. The standard cost code for a product shows as follows. So where the standard hours for 1 unit to produce ಮಾಡಬೇಕಾದ್ರೆ they need 2 hours. For 8,000 units ಎಷ್ಟು ಬೇಕಾಗುತ್ತೆ? So 2 divided by 1 into 8,000 is 16,000 hours ಬೇಕಾಗುತ್ತೆ. ಮೀನ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟು? ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅವರಿಗೆ 2 hours ಬೇಕಾಗುತ್ತೆ.
ಆಯಿತಾ. ಹಾಗಾದರೆ 8000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಟೋಟಲ್ ಅವ್ರಿಗೆ ಎಷ್ಟು ಅವರ್ಸ್ ಬೇಕಾಗುತ್ತೆ? 16,000 ಅವರ್ಸ್ ಇಸ್ ಸ್ಟ್ಯಾಂಡರ್ಡ್ ಅವರ್ಸ್. ಸ್ಟ್ಯಾಂಡರ್ಡ್ ರೇಟ್ ಬಂದು ₹50 ಅಂತ ಕೊಟ್ಟಿದ್ದಾರೆ ಅವರೇ. ಮತ್ತು ಆ್ಯಕ್ಚುಲ್ ಅವರ್ಸ್ ಅವರೇ ಕೊಟ್ಟಿದ್ದಾರೆ 18,000 ಅವರ್ಸ್ ಅಂತ. ಆ್ಯಕ್ಚುಲ್ ರೇಟ್ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಿದ್ದಾರೆ ಅವರು 18,000 ಅವರ್ಸ್ಗೆ 7,200 ರುಪೀಸ್ ಆಗುತ್ತಂತ. ಸೊ ಇದನ್ನು ಇಟ್ಕೊಂಡು ಫಾರ್ ₹7,200 ಫಾರ್ 18,000 ಅವರ್ಸ್ ಅಂದರೆ ಫಾರ್ 1 ಅವರ್ಗೆ ಎಷ್ಟಾಗುತ್ತೆ ಅಂದರೆ 7,200 ಡಿವೈಡೆಡ್ ಬೈ 18,000 ಮಾಡಿಕೊಂಡ್ರೆ ನಮ್ಗೆ ಏನು ಬರುತ್ತೆ? ₹0.40 ಪರ್ ಅವರ್ ಅಂತ ಬರುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಿದೆ? 16,000 ಇದೆ. ಸ್ಟ್ಯಾಂಡರ್ಡ್ ರೇಟ್ ಎಷ್ಟಿದೆ? 0.50 ಇದೆ. ಆ್ಯಕ್ಚುಲ್ ಅವರ್ಸ್ ಎಷ್ಟಿದೆ? 18,000 ಅವರ್ಸ್ ಇದೆ. ಆ್ಯಕ್ಚುಲ್ ರೇಟ್ ಎಷ್ಟಿದೆ? 0.40 ಇದೆ. ಈ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ವೇರಿಯನ್ಸಸ್. ಲೇಬರ್ ಕಾಸ್ಟ್ ವೇರಿಯನ್ಸಸ್ ಈಕ್ವಲ್ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಲ್ ಅವರ್ಸ್ ಇಂಟು ಆ್ಯಕ್ಚುಲ್ ರೇಟ್. ಸೊ ನೋಡಿ ಎಷ್ಟಿದೆ? 16,000 is ಸ್ಟ್ಯಾಂಡರ್ಡ್ ಅವರ್ಸ್ ಇನ್ 0.50 ಮೈನಸ್ 18,000 ಇಂಟು 0.40. ಸೊ ಎಷ್ಟು ಬರುತ್ತೆ? 8,000 ಮೈನಸ್ 7,200. ಇಲ್ಲೇನಾಗುತ್ತೆ? 8,000 rupees is a favorable because it's a positive. So labor cost variances to 800 rupees is a favorable. Next, labor price variances equal standard rate minus actual rate into actual hours. So ನೋಡಿ 0.50 minus 0.40 into 18,000. ಸೊ ನೋಡಿದ್ರೆ 0.10 into 18,000. ಸೊ ಎಷ್ಟು ಬರುತ್ತೆ? 1,800 is a favorable ಆಗಿರುತ್ತೆ. ಸೊ ನೆಕ್ಸ್ಟ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸೊ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಿದೆ? 16,000. ಆ್ಯಕ್ಚುಲ್ ಅವರ್ಸ್ ಎಷ್ಟಿದೆ? 18,000 ಇಂಟು 0.50 ಅಂದರೆ ಮೈನಸ್ 2,000 ಇಂಟು 0.5 ಮಾಡೋದಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಸೊ 1,000 rupees ಇಸ್ ಎ ಅಡ್ವರ್ಸ್. ಸೊ ಇಲ್ಲಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟು ಬರುತ್ತೆ? 8,000 rupees ಫೇವರಬಲ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ 1,800 ಬರುತ್ತೆ ಫೇವರಬಲ್. ಸೊ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸಸ್ 1,000 rupees ಅಡ್ವರ್ಸ್ ಆಗುತ್ತೆ. ಸೊ ದೀಸ್ ಆರ್ ದ problems related to labor variances. So thank you students.